ಬೆಂಗಳೂರು ಮೈಸೂರು ಹೈವೇಯಲ್ಲಿ ರಾಜಕೀಯ ರೈಡಿಂಗ್ ಜೋರಾಗ್ತಿದೆ. ರೈಡಿಂಗ್ ಮಾಡಿದ್ರೆ ಪರವಾಗಿರಲಿಲ್ಲ, ಮಾತಲ್ಲೇ ಮೂರು ಪಕ್ಷದವರು ಆಕ್ಸಿಡೆಂಟ್ ಮಾಡ್ಕೊಳ್ತಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 275 ರ ವಿಷಯದಲ್ಲಿ ಕ್ರೆಡಿಟ್ ವಾರ್ ಜೋರಾಗಿದೆ. ಎಲೆಕ್ಷನ್ ಟೈಮ್ನಲ್ಲಿ ದಶಪಥ ರಸ್ತೆ ಉದ್ಘಾಟನೆಗೆ ಮೋದಿ ಬರ್ತಿದ್ದಾರೆ. ಬಿಜೆಪಿ ಕ್ರೆಡಿಟ್ ಪಡೀತಿದೆ ಅಂತ ಕಾಂಗ್ರೆಸ್ ಜೆಡಿಎಸ್ ಸಿಟ್ಟು. ಹಾಗಾಗಿನೇ ಹೈವೇ ನಮ್ಮಿಂದ ಆಗ್ತಿರೋದು ಅಂತ ಲಾಭ ರಾಜಕೀಯ ಸಮರ ನಡೀತಿದೆ. ರಾಜಕೀಯ ಸಮರದಲ್ಲಿ ವಾಕ್ ಸಮರನೂ ಅಷ್ಟೇ ಜೋರಾಗ್ತಿದೆ. ನಮ್ಮ ಸರ್ಕಾರ ಮಾಡಿದ್ದು, ಕೇಂದ್ರದಲ್ಲೂ ನಮ್ಮದೇ ಸರ್ಕಾರ ಇತ್ತು, ಆಗ ಅದನ್ನು ಪ್ರೂವ್ ಮಾಡಿಸಿದ್ರು. ಇವ್ರ ಕಾಲದಲ್ಲಿ ಏನಾಗಿಲ್ಲ ಅಂತ ಅನ್ನೋದು ಸತ್ಯ. ಅವರ ರೀತಿ ಹೆಂಗಿದೆ ಅಂತಂದ್ರೆ ನಾವು ಮಾಡಿರಲೇ ಇರೋದಕ್ಕೆ ನೀವು ಈಗ ಮಾಡಿದ್ರಿ, ಅದಕ್ಕೆ ಅದು ನಮಗೆ ಕ್ರೆಡಿಟ್ ಸಲ್ಲಬೇಕು ಅಂದ್ರೆ ಅದನ್ನು ಒಪ್ಕೊಳ್ಳೋಣ. ಕಾಮಗಾರಿಯ ವೀಕ್ಷಣೆಗೆ ಬಂದರೆ ಅದು ರಿವ್ಯೂ ಆಗುತ್ತೆ. ರೋಡ್ ಕಂಪ್ಲೀಟ್ ಆಗಿ ಉದ್ಘಾಟನೆಗಿಂತ ಮೊದಲು ಬಂತು ಅಂದರೆ ಅದು ಜಾಲಿ ರೈಡ್ ಆಗುತ್ತೆ. ಅವ್ರದ್ದು ಕೊಡುಗೆ ಇತ್ತು ಅಂದರೆ ಅವರು ಕಾಮಗಾರಿ ಪ್ರಗತಿಯಲ್ಲಿರುವಾಗ ವೀಕ್ಷಣೆ ಬರ್ತಾ ಇದ್ರು. ಅವ್ರಿಗೂ ಅದಕ್ಕೂ ಸಂಬಂಧ ಇದೆ. ಬೆಂಗಳೂರು ಮೈಸೂರಿಗೆಲ್ಲ ಅವನೇ MP ನ, ಅವನಿಗೇನು ಸಂಬಂಧ? ಸಂಬಂಧಪಟ್ಟ ಮಿನಿಸ್ಟರ್. ಇನ್ನು ದಶಪಥ ಹೈವೇ ರಸ್ತೆ ವಿಚಾರದಲ್ಲಿ ಜೆಡಿಎಸ್ ಕೂಡ ಎಂಟ್ರಿ ಕೊಟ್ಟಿದೆ. ಹೈವೇ ರಾಜ್ಯರದ್ದು, ಗೌಡ್ರು ವಿಸ್ತರಿಸಿದ್ದು. ಮೋದಿನೂ ಅಲ್ಲ, ಕಾಂಗ್ರೆಸ್ನದ್ದು ಅಲ್ಲ. 12ನೇ ತಾರೀಕು ಬೆಂಗಳೂರು ಮೈಸೂರು ರಸ್ತೆ ಇನಾಗ್ರೇಷನ್ಗೆ ಬರ್ತಾ ಇದ್ದಾರೆ ಮೋದಿ ಅವರು. ಯಾರ ಕೊಡುಗೆ ಅದು? ಪಾಪ ನಡೀತಾ ಇದೆ ಕಾಂಗ್ರೆಸ್ ಬಿಜೆಪಿ ನಡುವೆ. ಮೊದಲು ಈ ದೇಶದಲ್ಲಿ ಪ್ರಾರಂಭ ಆಗಿದ್ದು ಈ ರಾಜ್ಯದಲ್ಲಿ ಮೈಸೂರು ಅರಸರಿಗೆ ಸೇರಬೇಕು. ದೇವೇಗೌಡರು PWD ಮಿನಿಸ್ಟ್ರು, ಹೆಗಡೆ ಅವರು ಮುಖ್ಯಮಂತ್ರಿ. ಅವತ್ತು ದೇವೇಗೌಡರು ನಿರ್ಧಾರ ಮಾಡಿದ್ರು ಅದನ್ನು ಡಬಲೀಕರಣ ಮಾಡಬೇಕು ಅಂತ ಹೇಳಿ. ಪ್ರತಾಪ್ ಸಿಂಹ ಏನ್ ಇಂಜಿನಿಯರ್ ಅಲ್ಲ. ಚೀಫ್ ಅವ್ರ ರಸ್ತೆಗೆ ಎಲ್ಲ ಡಿಸಿಷನ್ ಅವ್ರು ಹೇಳ್ತಾರೆ. ಇಷ್ಟೇ ತಾರೀಕು ಟೋಲು ಅಂತಾರೆ, ಇಷ್ಟೇ ತಾರೀಕು ಬೈಕ್ ಓಡಾಡಂಗಿಲ್ಲ ಅಂತಾರೆ. ಸರ್ಕಾರ ಯಾವ ಥರ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ನೇಮಿಸಿದೆ ಅಂತ ನಮಗೂ ಅರ್ಥ ಆಯ್ತಾ ಇಲ್ಲ. ನೀವು ಪ್ರತಾಪ್ ಸಿಂಹ ಅವ್ರನ್ನ ಕೇಳಿದ್ರೆ ಇವೆಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ. ಒಟ್ನಲ್ಲಿ ಮೈಸೂರು ಬೆಂಗಳೂರು ನ್ಯಾಷನಲ್ ಹೈವೇ ಮೂರು ಪಕ್ಷಗಳ ಪಾಲಿಗೆ ರಾಜಕಾರಣದ ವೇದಿಕೆ ಆಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.